ಚೋರ್ಲಾಘಾಟ್ನಲ್ಲಿ ಬೃಹತ್ ರಾಬರಿ ಕೇಸ್ಗೆ ಸಂಬಂಧಪಟ್ಟಂಗೆ ರಾಬರಿ ಆಗಿರೋದು 400 ಕೋಟಿ ರೂಪಾಯಿನ ಅಥವಾ 1000 ಕೋಟಿ ದರೋಡೆ ಆಗಿದೆಯಾ ಅನ್ನೋ ಪ್ರಶ್ನೆ ಇದೆ. ಇದರ ಹಿಂದೆ ಈಗ ಮಹಾರಾಷ್ಟ್ರ ಎಸ್ಐಟಿ ಟೀಮ್ ಬಿದ್ದಿರುವಂತದ್ದು ತನಿಖೆಯನ್ನ ಮಾಡ್ತಾ ಇದೆ. ತೀವ್ರಗೊಳಿಸಿದ ತನಿಖೆಯನ್ನು ಮಹಾರಾಷ್ಟ್ರ ಸರ್ಕಾರ ರಚನೆ ಮಾಡಿರುವಂತಹ ಎಸ್ಐಟಿಯಿಂದ ತನಿಖೆ ನಡೀತಾ ಇದೆ. ಆಂಧ್ರದ ಬಾಲಾಜಿ ಟ್ರಸ್ಟ್ ಬಗ್ಗೆ ದೂರುದಾರ ಈ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಆಂಧ್ರದ ಬಾಲಾಜಿ ಟ್ರಸ್ಟ್ ಅಂದ್ರೆ ಟಿಟಿಡಿ ಬಗ್ಗೆ ಹೇಳಿದ್ದ ಹಾಗಾದ್ರೆ ಇಂಥದ್ದೊಂದು ಅನುಮಾನ ಮೂಡ್ತಾ ಇದೆ. ದಿನೇ ದಿನೇ ಕಗ್ಗಂಟಾಗ್ತಾ ಇದೆ ಚೋರ್ಲಾ ರಾಬರಿ ಕೇಸ್. ಅಷ್ಟು ಪ್ರಮಾಣದ ಹಣವನ್ನ ಬೈ ಕ್ಯಾಶ್ ರೋಡಲ್ಲಿ ಕಳಿಸೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೆಲ ಸಂಬಂಧ ಆಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ ಈ ಕೇಸ್ಗೆ ಸಂಬಂಧಪಟ್ಟ. ಕಿಶೋರ್ ಜಯೇಶ್ ಮಾತನಾಡಿರುವಂತಹ ಆಡಿಯೋ. ಸಂದೀಪ್ ಪಾಟೀಲ್ ಅನ್ನುವಂಥ ವ್ಯಕ್ತಿ ಒಂದಿಷ್ಟು ಆರೋಪಗಳನ್ನು ಮಾಡಿ ವಿಡಿಯೋವನ್ನ ಏನು ಹರಿಬಿಟ್ಟಿದ್ರು. ಅದರಲ್ಲಿ ಈ ಕಿಶೋರ್ ಬಗ್ಗೆ ಅವರು ಮಾತನಾಡಿದ್ರು, ಒಂದಿಷ್ಟು ಆರೋಪಗಳನ್ನು ಮಾಡಿದ್ರು. ನನ್ನ ಮೇಲೆ ಹಲ್ಲೆ ಮಾಡಿದ್ರು, ನನ್ನನ್ನು ಕಿಡ್ನಾಪ್ ಮಾಡಿದ್ರು, ಒತ್ತೆಯಾಳಾಗಿ ಇಡಿಸ್ಕೊಂಡಿದ್ರು, 100 ಕೋಟಿ ಕೊಡ್ತೀವಿ, ಟ್ರಕ್ ಅನ್ನ ಬಿಡಬೇಕು ಅನ್ನುವಂಥ ಡಿಮ್ಯಾಂಡ್ ಮಾಡಿದ್ರು. ಬಟ್ ಅದನ್ನೆಲ್ಲ ಮಾಡಿದ್ದು ಕಿಶೋರ್ನ ಬೆಂಬಲಿಗರೇ, ನನ್ನ ಹೆಸರು ಹೇಳಿ ಮಾಡಿದ್ರು ಅಂತ ಈ ವ್ಯಕ್ತಿ ಸಂದೀಪ್ ಪಾಟೀಲ್ ಅನ್ನುವಂಥವರು ಆರೋಪವನ್ನ ಮಾಡಿದ್ರು. ಇದರಲ್ಲಿ ಈಗ ಬಾಲಾಜಿ ಟ್ರಸ್ಟ್ ಅನ್ನುವಂಥ ವಿಚಾರವನ್ನು ಇವರು ಮತ್ತೆ ಹೇಳಿರುವಂಥದ್ದು. ಇದು ಮತ್ತೊಂದಿಷ್ಟು ಈ ಕೇಸ್ಗೆ ಟ್ವಿಸ್ಟ್ಗಳನ್ನು ಕೊಡ್ತಾ ಇದೆ. ಇದರ ಜೊತೆಗೆ ಅವರು ಕರ್ನಾಟಕ ಪೊಲೀಸರ ಬಗ್ಗೆ ಕೂಡ ಆಡಿಯೋದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಪ್ರಕರಣ ಏನಿದೆ, ಬೆಳಗಾವಿ ಗಡಿ ಭಾಗದ ಚಾರ್ಲಾಘಾಟ್ನಲ್ಲಿ ನಡೆದಂತಹ ಅತಿ ದೊಡ್ಡ ರಾಬರಿ ಕೇಸ್ ಒಂದೊಂದು ಆಯಾಮಗಳನ್ನು ಪಡೆದುಕೊಳ್ತಾ ಇದೆ ಪ್ರತಿದಿನವೂ ಕೂಡ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ. ಏನು ಹೇಳಿದ್ರು ನೋಡೋಣ. ಎಲ್ಲಾ ಚುನಾವಣೆಗಳಿಗೂ ಕಾಂಗ್ರೆಸ್ ಕರ್ನಾಟಕದಿಂದಲೇ ಹಣ ಕಳಿಸೋದು ಈಗ. ಯಾಕೆಂದ್ರೆ ತೆಲಂಗಾಣ ಮತ್ತೆ ಹಿಮಾಚಲ ಪ್ರದೇಶದಲ್ಲಿ 3 ಕಾಸಿಲ್ಲ ಅವ್ರಿಗೆ. ಇಲ್ಲಿ ಲೂಟಿ ಮಾಡ್ತಿದ್ದಾರೆ. ನಿಮಗೆ ಗೊತ್ತಿರಬಹುದು, ಗೃಹಲಕ್ಷ್ಮಿ 5,000 ಕೋಟಿ ನುಂಗಿದ್ದಾರೆ ಅಂತೇಳಿ ಸದನದಲ್ಲಿ ಮಾತುಕತೆ ಕೊಟ್ಟುಬಿಟ್ಟಿದ್ದೀವಿ ಅಂದ್ರು. ಇಲ್ಲಿಂದ ಹೋದ್ರು ಕಾಂಗ್ರೆಸ್ನವ್ರು ಮಾಡ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ನವರು ಲೂಟಿ ಮಾಡ್ತಿದ್ದಾರೆ. ಅಲ್ಲಲ್ಲ, ಬಿಜೆಪಿಯವ್ರಿಗೆ ಏನು ಅವಶ್ಯಕತೆ ಇಲ್ಲ. ಈಗ ಬಿಜೆಪಿನವ್ರಿಗೆ ಅಲ್ಲಲ್ಲೇ ಅವರವರೇ ಮಾಡ್ತಕ್ಕಂಥ ಶಕ್ತಿ ಅವರಿಗಿದೆ. ಅದರಿಂದ ಯಾರಿಲ್ಲ. ಇಲ್ಲಿ ಕಾಂಗ್ರೆಸ್ಗೆ ಎಲ್ಲಿಯೂ ಹಣ ಇಲ್ಲ. ಇವತ್ತು ಅವ್ರ ಪಕ್ಷ ನಡೆಸೋದೇ ಕಷ್ಟ ಆಗಿದೆ. ಅದರಿಂದಾಗಿ ಎಲ್ಲಿ ಅಧಿಕಾರದಲ್ಲಿದ್ದಾರೋ ಅಲ್ಲಿ ಲೂಟಿ ಮಾಡಿತಾ ಇದ್ದಾರೆ. ಈ ಕರ್ನಾಟಕದಲ್ಲಂತೂ ನೀವೇ ನೋಡಿದ್ರಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ 4,000 ಕೋಟಿ ಲೂಟಿ ಆಗಿದೆ. ಅಧಿಕಾರಿಗಳು ಅರೆಸ್ಟ್ ಆಗಿದ್ದಾರೆ. ಇವತ್ತು ಅವರ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ. ಮಂತ್ರಿ ಇನ್ವಾಲ್ವ್ ಆಗಿದ್ದಾರೆ ಅಂತಿದ್ದಾರೆ. ಅದಕ್ಕೆ ಅವರನ್ನ ಇಮಿಡಿಯೇಟ್ಲಿ ತೆಗಿಬೇಕು ಅಂತ ನಮ್ಮ ಒತ್ತಾಯ ಇದೆ. ಇದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು. ಈಗ ಸರ್ಕಾರ ಅವ್ರದ್ದಿದೆ, ಇನ್ವೆಸ್ಟಿಗೇಷನ್ ಅವರೇ ಅಲ್ಲಿ ಮಾಡಬೇಕು. ಮಾಡಿ ಸತ್ಯಾಂಶವನ್ನು ಹೊರಗಡೆ ತರಲಿ. ನೋಡಿ, ಇದರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿಗಳಿಲ್ಲ. ಆದರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಆಡಳಿತ ನಮ್ಮಲ್ಲಿ ಇರುವಂಥದ್ದು. ಕಾಂಗ್ರೆಸ್ ಆಡಳಿತದಲ್ಲಿದ್ದವರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಭಾರಿ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಇಲ್ಲಿ ಹಣ ಕಲೆಕ್ಷನ್ ಮಾಡೋದು, ಇದನ್ನು ಬೇರೆ ಬೇರೆ ಕಡೆ ಕಳಿಸಿಕೊಡುವಂಥದ್ದು ನಾವೆಲ್ಲ ನೋಡಿದ್ದೀವಿ. ಆಂಧ್ರ ಪ್ರದೇಶದ ಚುನಾವಣೆ ಇರಬಹುದು, ಅಥವಾ ಹಿಮಾಚಲ ಪ್ರದೇಶದ ಚುನಾವಣೆ ಇರಬಹುದು, ಮಹಾರಾಷ್ಟ್ರ ಚುನಾವಣೆಗೆ ಒಂದು ರೀತಿಯಲ್ಲಿ ATM ಆಗಿ ಕರ್ನಾಟಕವನ್ನ ಮಾಡಿ ಅಲ್ಲಿಂದ ಹಣ ದೋಚಿ ಕಳಿಸಿಕೊಡುವಂಥದ್ದು ನಾವು ಕಂಡಿದ್ದೇವೆ. ಬಹುಶಃ ಆ ಸಂದರ್ಭದಲ್ಲಿ ಕಲೆಕ್ಷನ್ ಮಾಡಿದ್ದು ಇದು ಬಹುಶಃ ಎಲ್ಲೋ ಒಂದು ಕಡೆ ತಗೊಂಡೋಗ್ಲಿಕ್ಕೆ ಆಗದೆ ಈ ಹಂತಕ್ಕೆ ಬಂದಿರಬಹುದೇನೋ ಅಂತ ಹೇಳುವಂಥ ಸಂಶಯ ಇದೆ. ಆದರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಎಲ್ಲ ಸತ್ಯ ಸಂಗತಿಗಳು ಇನ್ವೆಸ್ಟಿಗೇಷನ್ ಆದಮೇಲೆ ಬರ್ತದೆ. ಆಮೇಲೆ ಇದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಸಾಧ್ಯ.